ಇವತ್ತು ನಿಮ್ಮ ಮಕ್ಕಳಿಗೆ ಕೆಟ್ಟದ್ದು ಕಲಿಸಲೇಬೇಕು ಅನ್ನುವಂಥದ್ದೇನಿಲ್ಲ. ಯಾಕೆ ಇವತ್ತು ಪ್ರತಿಯೊಬ್ಬರ ಕೈಯಲ್ಲಿ ಫೋನು, ಚಿಕ್ಕ ಮಕ್ಕಳಿಗೂ ಫೋನ್ ಬೇಕಾಗೈತೆ. ಅದರಲ್ಲಿ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಬರುತ್ತೆ. ಒಳ್ಳೇದು ಬೇಗ ಅಟ್ರಾಕ್ಷನ್ ಆಗಲ್ಲ, ಯಾರಿಗೆ ಆಗಿರ್ಲಿ. ಕೆಟ್ಟದ್ದು ಬೇಗ ಅಟ್ರಾಕ್ಷನ್ ಆಗುತ್ತೆ. ಆ ಅವಳಿಗೆ ಅನ್ ಅಟ್ರಾಕ್ಷನ್ ಆದಂಗೆ. ಪ್ರಾರ್ಥನೆ ಮಾಡೋದನ್ನ ಮಕ್ಕಳಿಗೆ ಕಲಿಸ್ತಿದ್ದೀರಾ? ಬಹಳ ಕಡಿಮೆ. ದೇವರ ಸನ್ನಿಧಾನಕ್ಕೆ ಹೋಗ್ಬೇಕಾದ ವಿಚಾರ ಕಲಿಸ್ತಿದ್ದೀರಾ? ಸಂಡೇ ಸ್ಕೂಲಲ್ಲಿ ಅಟೆಂಡ್ ಆಗಬೇಕಾದ ವಿಚಾರಗಳನ್ನ ಕಲಿಸ್ತಿದ್ದೀರಾ? ಭಕ್ತಿವಂತರ ಕುಟುಂಬವಾಗಿ ನಾವಿದ್ದೀವಿ, ನಮ್ಮ ಜೀವಿತ ಹೀಗೆ ಇರ್ಬೇಕಂತ ಮಕ್ಕಳಿಗೆ ಹೇಳಿ ಕಲಿಸ್ತಿದೀವಾ? ನಿಮ್ಮ ಮಕ್ಕಳು ಬೆಳವಣಿಗೆಲ್ಲ ಹೇಗಿರ್ತದಂದ್ರೆ ನಿಮ್ಮ ಬಿಹೇವಿಯರ್ ಅವ್ರ ಮೇಲೆ ಪರಿಣಾಮ ಬೀರ್ತಿರ್ತದೆ. ನಿಮ್ಗೆ ಗೊತ್ತಿಲ್ಲ ಸತ್ಯ, ಆದ್ರೆ ನಾವು ಯಾವಾಗ ಈ ಸತ್ಯ ತಿಳ್ಕೊಳ್ತೀವೋ ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನ ಹೇಳ್ತಿರ್ತೀವಿ. ಪ್ರಪಂಚ ಎಲ್ಲ ಕೆಟ್ಟದಿಂದ ತುಂಬಿದೆ, ಅದು ನಾನು ನನ್ನ ಕುಟುಂಬ ಒಳ್ಳೆಯದ್ರಿಂದ ತುಂಬಬೇಕು. ಹೇಗೆ ಸಾಧ್ಯವಾಗುತ್ತೆ? ಯಾವಾಗ ನಾವು ಒಳ್ಳೆಯದ್ರ ಜೊತೆ ಸಹವಾಸ ಬೆಳೆಸಿದಾಗ. ಒಂದು ವಿಚಾರ ಹೇಳ್ತೀನಿ, ತಂದೆ ತಾಯಿಗಳಾಗಿ ಅಥವಾ ದೇವರ ಮಕ್ಕಳಂತ ಹೇಳ್ಕೊಳ್ಳೋ ನಾವುಗಳು ಈ ಪ್ರಶ್ನೆ ಮಾಡ್ಕೋಬೇಕು. ನಾವು ಮೊಬೈಲ್ ಕೊಟ್ಟಷ್ಟು ಟೈಮ್ ವಾಕ್ಯಕ್ಕೆ ಕೊಡ್ತೀವ, ಪ್ರೇಯರ್ ಕೊಟ್ಟಿದೀವ? ಎಂಟರ್ಟೈನ್ಮೆಂಟ್ ಕೊಟ್ಟಷ್ಟು ಟೈಮು ದೇವರ ಸನ್ನಿಧಾನಕ್ಕೆ ಕೊಡ್ತಿದೀವ? ಎಲ್ಲ ಕಡಿಮೆ ಆಗುತ್ತೆ. ಮಕ್ಕಳು ಕೆಟ್ಟದೇ ಕಲಿತಾರೆ. ಯಾಕೆ? ನಮ್ಮ ಜೀವಿತ ಅವ್ರ ಮೇಲೆ ಪರಿಣಾಮ ಬೀರಿದೆ. ಇವತ್ತು ಕೆಟ್ಟದ್ದು ಕಲಿಸ್ಬೇಡ್ರಿ ತಂದೆ ತಾಯಿಗಳಾಗಿ ನಿಮ್ಮ ಮಕ್ಕಳಿಗೆ. ನಿಮ್ಮ ಜೀವಿತದಲ್ಲಿ ಕೆಟ್ಟದ್ದು ಕಲ್ತುಕೊಳ್ಬೇಡ್ರಿ. ಯಾಕಂದ್ರೆ ದೇವರು ಕೆಟ್ಟದನ್ನು ಹೇಸಿಕೊಳ್ತಾರೆ.